ಹಾಯ್ ಫ್ರೆಂಡ್ಸ್, ಒಬ್ಬ ಹೆಂಡತಿ ತನ್ನ ಗಂಡನನ್ನು ಬಿಟ್ಟು ಪರಪುರುಷನ ಮೇಲೆ ಆಸೆ ಪಡಲು ಅಥವಾ ಅವನೊಂದಿಗೆ ಶಾರೀರಿಕ ಸಂಬಂಧ ಬೆಳೆಸಲು ಇರುವ 5 ಮುಖ್ಯ ಕಾರಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಕಾರಣ, ಗಂಡನೊಂದಿಗೆ ಭಾವನಾತ್ಮಕ ಸಂಬಂಧ ಎಮೋಷನಲ್ ಕನೆಕ್ಷನ್ ಇಲ್ಲದಿರುವುದು. ಪ್ರತಿ ಹೆಂಡತಿಯೂ ತನ್ನ ಗಂಡನಿಂದ ಪ್ರೀತಿ ಮತ್ತು ಗುರುತಿಸುವಿಕೆಯನ್ನು ಬಯಸುತ್ತಾಳೆ. ಆದರೆ ಗಂಡ ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿದರೆ ಅವಳ ಮನಸ್ಸಿನಲ್ಲಿ ಶೂನ್ಯತೆ ಉಂಟಾಗುತ್ತದೆ. ಅಂತಹ ಸಮಯದಲ್ಲಿ ಅವಳು ಭಾವನಾತ್ಮಕವಾಗಿ ಪರಪುರುಷನಿಗೆ ಹತ್ತಿರವಾಗುವ ಸಾಧ್ಯತೆ ಇರುತ್ತದೆ. ಎರಡನೇ ಕಾರಣ, ಗಂಡನ ನಿರ್ಲಕ್ಷ್ಯ ಮತ್ತು ಅವಮಾನ. ಗಂಡ ಹೆಂಡತಿಯನ್ನು ಗೌರವಿಸದೇ ಇರುವುದು, ಇತರ ಮುಂದೆ ಅವಳನ್ನು ಕೀಳಾಗಿ ಮಾತನಾಡುವುದು ಅಥವಾ ಬೇರೆಯವರ ಜೊತೆ ಹೋಲಿಕೆ ಮಾಡುವುದು ಅವಳ ಆತ್ಮಗೌರವಕ್ಕೆ ಧಕ್ಕೆ ತರುತ್ತದೆ. ಇಂತಹ ಸಮಯದಲ್ಲಿ ಯಾರಾದರೂ ಪರಪುರುಷ ಅವಳಿಗೆ ಸ್ವಲ್ಪ ಗೌರವ ನೀಡಿದರೂ ಅವಳು ಸುಲಭವಾಗಿ ಅವನಿಗೆ ಕನೆಕ್ಟ್ ಆಗುತ್ತಾಳೆ. ಮೂರನೇ ಕಾರಣ, ಗಂಡ ಸಮಯ ನೀಡದಿರುವುದು. ಗಂಡ ತನ್ನ ಕೆಲಸದಲ್ಲಿ ಅತಿಯಾದ ಬ್ಯುಸಿಯಾಗಿದ್ದು ಹೆಂಡತಿಯೊಂದಿಗೆ ಮಾತನಾಡಲು ಸಮಯವಿಲ್ಲದಿದ್ದಾಗ ಮತ್ತು ಅವಳ ಕಷ್ಟ ಸುಖಗಳನ್ನು ಆಲಿಸದಿದ್ದಾಗ ಫೋನ್ನಲ್ಲಿ ಸಿಗುವ ಪರಪುರುಷನೇ ಅವಳಿಗೆ ಮುಖ್ಯವಾಗಿ ಬಿಡುತ್ತಾನೆ. ನಾಲ್ಕನೇ ಕಾರಣ, ದೈಹಿಕ ಸಾಮೀಪ್ಯದ ಕೊರತೆ. ಗಂಡ ದೀರ್ಘಕಾಲದವರೆಗೆ ಹೆಂಡತಿಯಿಂದ ದೂರವಿದ್ದಾಗ ಅವಳು ಒಂಟಿತನಕ್ಕೆ ಒಳಗಾಗುತ್ತಾಳೆ. ಈ ಒಂಟಿತನವು ಅವಳು ಪರಪುರುಷನೊಂದಿಗೆ ದೈಹಿಕ ಸಂಬಂಧ ಬೆಳೆಸಲು ಆಸಕ್ತಿ ತೋರಿಸುವಂತೆ ಮಾಡಬಹುದು. ಐದನೇ ಕಾರಣ, ಮಾತುಗಳಲ್ಲಿ ಪ್ರೀತಿ ಇಲ್ಲದಿರುವುದು. ಗಂಡನ ಮಾತುಗಳಲ್ಲಿ ಪ್ರೀತಿ ಇಲ್ಲದಿರುವುದು ಮತ್ತು ಕನಿಷ್ಠ ಪಕ್ಷ ಸಣ್ಣ ಪುಟ್ಟ ಹೊಗಳಿಕೆಗಳನ್ನು ಕಾಂಪ್ಲಿಮೆಂಟ್ಸ್ ನೀಡದಿರುವುದು ಕೂಡ ಒಂದು ಕಾರಣ. ಇದರಿಂದಾಗಿ ತನ್ನೊಂದಿಗೆ ಪ್ರೀತಿಯಿಂದ ಮಾತನಾಡುವ ಪರಪುರುಷನಿಗೆ ಹೆಂಡತಿ ಸುಲಭವಾಗಿ ಆಕರ್ಷಿತಳಾಗುತ್ತಾಳೆ.